ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಜಗತ್ತು ಬಡವಾಯಿತು ಅನ್ನೋ ಹೊಸ ಗಾದೆ ಇನ್ನು ಮೇಲೆ ಹುಟ್ಟಿದ್ರೆ ಅದಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಯುದ್ಧ ಇವತ್ತಲ್ಲ ನಾಳೆ ಮುಗಿಲೇಬೇಕು. ಈಗಾಗಲೇ ರಷ್ಯಾ ಯುಕ್ರೇನ್ನಿಂದ ಪ್ರತ್ಯೇಕಗೊಳಿಸಿರುವ ಪ್ರದೇಶಗಳನ್ನು ಬಿಟ್ಟು ಯುಕ್ರೇನ್ ಮುಂದುವರಿಬೇಕಾಗತ್ತೆ. ಆದರೆ ಅದನ್ನು ಈಗಲೇ ಒಪ್ಪಿಕೊಂಡು ಸಂಧಾನ ಮಾಡಿಕೊಂಡು ಮುಗಿಸಿದ್ರೆ ನರಸಂಹಾರಗಳು, ಜಾಗತಿಕ ಸಮಸ್ಯೆಗಳು ಇವೆಲ್ಲ ಒಂದಷ್ಟರ ಮಟ್ಟಿಗೆ ತಪ್ಪುತ್ತವೆ. ನಾಳೆಯಾದರೂ ಆಗೋದಷ್ಟೇ ಅಂತಾದಾಗ ಇವತ್ತೇ ರಾಜಿ ಮಾಡಿಕೊಂಡು ಆಗೋ ದೊಡ್ಡ ಅನಾಹುತವನ್ನು ತಪ್ಪಿಸ್ಕೊಳ್ಳೋದು ಬುದ್ಧಿವಂತಿಕೆ. ಆದರೆ ಜೆಲೆನ್ಸ್ಕಿ ಅದಕ್ಕೆ ಮುಂದಾಗ್ತಾ ಇಲ್ಲ. ಮೊನ್ನೆ ಮತ್ತೆ ರಷ್ಯಾದ ಅಧ್ಯಕ್ಷರಿಗೊಂದು ಪತ್ರ ಬರೆದಿರೋ ಜೆಲೆನ್ಸ್ಕಿ ಯುದ್ಧ ನಿಲ್ಲಿಸೋದಕ್ಕೊಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಆ ಪತ್ರ ನೋಡಿದ ಕೂಡಲೇ ಕೆಂಡಾಮಂಡಲವಾಗಿರೋ ಪುತಿನ್ ಜೆಲೆನ್ಸ್ಕಿಯ ಸರ್ವನಾಶದ ಮಾತನಾಡಿದ್ದಾಗಿ ಮೂಲಗಳು ತಿಳಿಸ್ತಾ ಇವೆ. ಹೀಗಾಗಿ ಸದ್ಯಕ್ಕೆ ಈ ಯುದ್ಧ ಇನ್ನಷ್ಟು ದಿನ ಮುಂದುವರಿಯುತ್ತೇನೋ ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅರೆ, ಅದು ಎಲ್ಲನ ಹಾಳಾಗಿ ಹೋಗಲಿ, ಅದು ಅವ್ರ ಯುದ್ಧ ಅಂದ್ಕೊಂಡು ಜಗತ್ತು ಸುಮ್ಮನಾಗೋ ಹಾಗೂ ಇಲ್ಲ. ಯಾಕೆಂದ್ರೆ ಈ ಯುದ್ಧ ಜಾಗತಿಕ ಮಟ್ಟದಲ್ಲಿ ದಿನಬಳಕೆಯ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಮಾಡ್ತಾ ಇದೆ. ಜನಜೀವನ ಕಾಸ್ಟ್ಲಿ ಆಗೋದಕ್ಕೆ ಈ ಯುದ್ಧ ಕಾರಣವಾಗ್ತಾ ಇದೆ. ಅದರ ಬಿಸಿ ಭಾರತಕ್ಕೆ ಕೂಡ ವಿಪರೀತ ಪ್ರಮಾಣದಲ್ಲಿ ತಟ್ಟೋದಕ್ಕೆ ಶುರುವಾಗಿದೆ. ಗೆಳೆಯರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ತೀವ್ರ ಸಮಸ್ಯೆಗಳು ಉಂಟಾಗುವವರೆಗೆ ಮನುಷ್ಯ ಪರ್ಯಾಯ ಮಾರ್ಗಗಳನ್ನು ಹುಡುಕೋದಕ್ಕೆ ಹೋಗೋದೇ ಇಲ್ಲ. ಆದ್ರೆ ಸಂಕಷ್ಟ ಎದುರಾದಾಗ ಒಂದಷ್ಟು ಕಷ್ಟ ಅನ್ಸಿದ್ರೂ ಕೂಡ ಅದು ಬೇರೆ ಅವಕಾಶಗಳ ಬಾಗಿಲು ತೆಕ್ಕೊಳ್ಳೋ ಹಾಗೆ ಮಾಡುತ್ತೆ. ಈಗ ಭಾರತದ ಅಡುಗೆ ಎಣ್ಣೆಯ ವಿಷಯದಲ್ಲಿ ಆಗ್ತಾ ಇರೋದು ಅದೇ. ಇತ್ತೀಚೆಗೆ ನೀವು ಗಮನಿಸಿರಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆಯ ಜೊತೆಗೆ ನಮ್ಮ ಅಡುಗೆ ಮನೆಯ ಪದಾರ್ಥಗಳ ಬೆಲೆ ಕೂಡ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಕಳೆದ ವರ್ಷ ಪಾಮಾಯಿಲ್ನ ಬೆಲೆ ಹೆಚ್ಚಾಗ್ತಾ ಹೋಯಿತು. ಅದನ್ನು ನಿಯಂತ್ರಿಸೋದಕ್ಕೆ ಭಾರತ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತು, ತೆರಿಗೆಯನ್ನು ಕಡಿತ ಮಾಡ್ತು. ಪಾಮಾಯಿಲ್ ಬೆಲೆ ಒಂದು ಹಂತಕ್ಕೆ ಆಕಾಶ ತಲುಪುವುದು ತಪ್ಪಿತು. ಅವತ್ತು ಪಾಮಾಯಿಲ್ ಸರಬರಾಜು ಮಾಡೋ ಇಂಡೋನೇಷ್ಯಾ, ಮಲೇಷಿಯಾಗಳಲ್ಲಿ ಯುದ್ಧ ಏನು ನಡೀತಾ ಇರಲಿಲ್ಲ. ಪ್ರೊಡಕ್ಷನ್ ಹಾಗೂ ಡಿಮ್ಯಾಂಡ್ ಕಾರಣದಿಂದಾಗಿ ಹೆಚ್ಚಾಗಿದ್ದ ಬೆಲೆ ಅದು. ಅದನ್ನ ಭಾರತ ತೆರಿಗೆ ಕಡಿಮೆ ಮಾಡೋ ಮೂಲಕ ಸರಿದೂಗಿಸೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ಬಾರಿ ಸೂರ್ಯಕಾಂತಿ ಎಣ್ಣೆಯ ವಿಷಯದಲ್ಲಿ ಹಾಗಾಗ್ತಾ ಇಲ್ಲ. ಭಾರತ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಕೂಡ ಸುಮಾರು 25 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅಡುಗೆ ಎಣ್ಣೆಯನ್ನು ಬಳಕೆ ಮಾಡುತ್ತೆ. ಅದರಲ್ಲಿ 65% 70% ಮಂದಿ ಪಾಮಾಯಿಲ್ ಅನ್ನು ಬಳಸ್ತಾರೆ. ಹಾಗೆ ಸೂರ್ಯಕಾಂತಿ ಎಣ್ಣೆ ಪ್ರತಿ ವರ್ಷ 2.5 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ನಮಗೆ ಬೇಕು. ಆ ಪೈಕಿ ನಾವು ಕೇವಲ 50,000 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಭಾರತದಲ್ಲಿ ಉತ್ಪಾದನೆಯನ್ನು ಮಾಡ್ತೀವಿ. ಉಳಿದ 24.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಸೂರ್ಯಕಾಂತಿ ಎಣ್ಣೆ ಬೇರೆ ದೇಶಗಳಿಂದ ಭಾರತಕ್ಕೆ ಆಮದು ಆಗುತ್ತೆ. ಇದಕ್ಕಾಗಿ ಭಾರತ ಸುಮಾರು $160-170 ಕೋಟಿ ಮೊತ್ತವನ್ನ ವಿನಿಯೋಗಿಸಬೇಕಾಗಿ ಬರುತ್ತೆ. ಇನ್ನು ಈ ಸೂರ್ಯಕಾಂತಿ ಎಣ್ಣೆಯ ಪೈಕಿ 95% ನಾವು ಯುಕ್ರೇನ್ ಹಾಗೂ ರಷ್ಯಾದಿಂದ ಆಮದು ಮಾಡ್ಕೊಳ್ತೀವಿ. ಉಳಿದ ಮತ್ತೊಂದಷ್ಟು ಸೂರ್ಯಕಾಂತಿ ಎಣ್ಣೆ ನಮಗೆ ಅರ್ಜೆಂಟೀನಾದಿಂದ ಬರುತ್ತೆ. ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ನಿಂದ ಅತಿ ಹೆಚ್ಚು ಸೂರ್ಯಕಾಂತಿ ಎಣ್ಣೆ ಬರುತ್ತೆ ಅಂತ ನಾವು ಹೇಳಿದ್ರು ಕೂಡ ಅದರಲ್ಲೂ ಹೆಚ್ಚಿನ ತೈಲ ಆಮದಾಗುವುದು ಯುಕ್ರೇನ್ನಿಂದ. ಆದರೆ ಈ ಬಾರಿ ಯುಕ್ರೇನ್ ಯುದ್ಧದಲ್ಲಿ ನಿರತವಾಗಿದೆ. ಹೀಗಾಗಿ ಅಲ್ಲಿಂದ ಸೂರ್ಯಕಾಂತಿ ಕಚ್ಚಾ ತೈಲ ಸರಬರಾಜು ಆಗೋದಿಲ್ಲ. ಈ ವರ್ಷ ಒಂದೇ ಅಲ್ಲ, ಮುಂದಿನ ವರ್ಷ ಕೂಡ ಅಲ್ಲಿ ಬೆಳೆ ತೆಗೆಯೋದು ಸಾಧ್ಯವಾಗೋದಿಲ್ಲ. ನಾವು ತೈಲವನ್ನ ಅಲ್ಲಿಂದ ನಿರೀಕ್ಷೆ ಮಾಡೋದಿಕ್ಕೂ ಆಗೋದಿಲ್ಲ. ಅದರ ಮುಂದಿನ ವರ್ಷ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು 2 ವರ್ಷ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂದ್ರೆ ಅದರ ಬೆಲೆ ಎಷ್ಟು ಹೆಚ್ಚಾಗುತ್ತೆ, ಬೇರೆ ರೀತಿ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ವೆ ಅಲ್ವಾ? ಹೀಗಾಗಿ ಭಾರತ ಈಗ ಸೂರ್ಯಕಾಂತಿಗೆ ಪರ್ಯಾಯ ಮಾರಾಟಗಾರರನ್ನ ಹುಡುಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇಲ್ಲಿ ಯುಕ್ರೇನ್ಗೆ ಪರ್ಯಾಯ ಅಂತ ಇರೋದು ಮರ್ಕೋಸ್ವಾ ದೇಶಗಳು ಅಲ್ಲ. ನಮಗೆ ಐರೋಪ್ಯ ದೇಶಗಳು ಗೊತ್ತು, ಏಷ್ಯಾ ದೇಶಗಳು ಗೊತ್ತು, ಅರಬ್ ದೇಶಗಳು ಗೊತ್ತು. ಈ ಮರ್ಕೋಸ್ವಾ ದೇಶಗಳು ಅಂದ್ರೆ ಯಾವುವು? ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿದೆ ಅಲ್ವಾ? ಮರ್ಕೋಸ್ವಾ ಅಂದ್ರೆ ಅದು ದಕ್ಷಿಣ ಅಮೆರಿಕಾ ದೇಶಗಳ ವ್ಯಾಪಾರಿ ಒಕ್ಕೂಟ. ಸ್ಪ್ಯಾನಿಷ್ ಭಾಷೆಯ ಮರ್ಕಾಡೋ ಕಮ್ಯೂನ್ ಡೆಲ್ ಸು ಅನ್ನೋದು ಇದರ ಹೆಸರು. ನನ್ನ ಉಚ್ಚಾರಣೆ ಸರಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ವಿದೇಶಿ ಉಚ್ಚಾರಣೆಗಳು ನನಗೆ ಸರಿಯಾಗಿ ಬರಬೇಕು ಅಂತನೂ ಏನೂ ಇಲ್ಲ. ಅದರ ಉಚ್ಚಾರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಮತ್ತು ಎಲ್ಲರಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಮರ್ಕಾಸುವಾ ಅಂದರೆ ಕಾಮನ್ ಮಾರ್ಕೆಟ್ ಆಫ್ ದ ಸೌತ್ ಅಮೆರಿಕನ್ ರೀಜನಲ್ ಎಕನಾಮಿಕ್ ಆರ್ಗನೈಸೇಷನ್ ಅಂತ. ಇದು ದಕ್ಷಿಣ ಅಮೆರಿಕಾದ ದೇಶಗಳಾದ ಅರ್ಜೆಂಟೀನಾ, ಬ್ರೆಜಿಲ್, ಪೆರುಗ್ವೆ, ಉರುಗ್ವೆ, ವೆನೆಜುವೆಲಾ ಹಾಗೂ ಬೊಲಿವಿಯಾ ದೇಶಗಳ ಕೂಟ. 1991ರಲ್ಲಿ ಈ ಸಂಘಟನೆ ಹುಟ್ಟುಕೊಳ್ತು. ಆನಂತರ ವೆನೆಜುವೆಲಾ ಹಾಗೂ ಬೊಲಿವಿಯಾಗಳು 2012ರಲ್ಲಿ ಈ ಕೂಟವನ್ನು ಸೇರ್ಕೊಂಡ್ವು. ಅದಾದ 5 ವರ್ಷಕ್ಕೆ ಅಂದ್ರೆ 2017ರಲ್ಲಿ ವೆನೆಜುವೆಲಾದ ಸದಸ್ಯತ್ವವನ್ನು ಅನಿರ್ದಿಷ್ಟಾವಧಿಗೆ ರದ್ದು ಮಾಡಲಾಯಿತು.
ಇನ್ನು ಈ ಒಕ್ಕೂಟದ ರಚನೆಯ ಹಿಂದಿನ ಕಾರಣವೇ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಳ್ಳುವುದು ಮತ್ತು ವಿಶ್ವದ ಜೊತೆಗೆ ವಾಣಿಜ್ಯ ಸಂಬಂಧಗಳನ್ನ ಹೆಚ್ಚು ಮಾಡೋದು. ಜಗತ್ತಿನ ನಾನಾ ದೇಶಗಳ ಜೊತೆಗೆ ಈ ಮರ್ಕಾಸೋ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಳ್ತಾ ಇದೆ. ಹೆಚ್ಚಾಗಿ ಅಮೆರಿಕ, ಐರೋಪ್ಯ ಒಕ್ಕೂಟದ ಜೊತೆಗೆ ಇವರು ವ್ಯಾಪಾರ ಮಾಡ್ತಾರೆ. ಹಾಗೆ ಚೈನಾ ಕೂಡ ಇತ್ತೀಚೆಗೆ ಈ ದೇಶಗಳ ಜೊತೆ ವ್ಯಾಪಾರ ಸಂಬಂಧವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿನ ಕೃಷಿ ಉತ್ಪನ್ನಗಳು, ರೇರ್ ಮಿನರಲ್ಸ್, ತೈಲೋತ್ಪನ್ನಗಳು ಚೈನಾಗೆ ಕೂಡ ರಫ್ತಾಗುತ್ತವೆ. ಹಾಗೆ ಭಾರತದ ಜೊತೆಗೂ ಈ ದಕ್ಷಿಣ ಅಮೆರಿಕಾದ ದೇಶಗಳು ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿವೆ. ನಾವು ಅರ್ಜೆಂಟೀನಾದಿಂದ ಸ್ವಲ್ಪ ಪ್ರಮಾಣದ ಸೂರ್ಯಕಾಂತಿ ಎಣ್ಣೆಯನ್ನು ಕೂಡ ಆಮದು ಮಾಡ್ಕೊಳ್ತೀವಿ, ಆದರೂ ಅದರ ಪ್ರಮಾಣ ತುಂಬಾನೇ ಕಡಿಮೆ. ಈ ದೇಶಗಳು ಜಗತ್ತಿಗೆ ವ್ಯಾಪಾರಕ್ಕಾಗಿಯೇ ಒಂದು ಸಂಘಟನೆ ಮಾಡಿಕೊಂಡಿದ್ರು ಕೂಡ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತು ಜಗತ್ತಿನಾದ್ಯಂತ ವ್ಯಾಪಾರ ಜಾಲವನ್ನು ವಿಸ್ತರಿಸೋದಕ್ಕೆ, ತಮ್ಮ ರಫ್ತನ್ನ ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ ಇವರು ನಿರೀಕ್ಷಿತ ಮಟ್ಟದ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಎರಡು ಕಾರಣಗಳಿವೆ. ಒಂದು, ಈ ಎಲ್ಲ ದೇಶಗಳು ಸದಾಕಾಲ ರಾಜಕೀಯ ಅತಂತ್ರದಲ್ಲಿರುತ್ತವೆ ಮತ್ತು ಸದಾಕಾಲ ಕ್ರಾಂತಿ ಹಾಗೂ ರಾಜಕೀಯ ತಲ್ಲಣಗಳಿಗೆ ಇವು ಕಾರಣ ಆಗಿರುತ್ತವೆ ಅನ್ನೋದು ಒಂದು. ಎರಡನೇ ಕಾರಣ, ಇಲ್ಲಿನ ನಾಯಕರಿಗೆ ಜಗತ್ತಿನಾದ್ಯಂತ ವಿಸ್ತರಿಸಿಕೊಳ್ಳುವ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನೋದು. ಈಗ ನೋಡಿ, ಈ ಬ್ರೆಜಿಲ್ ಇದೆಯಲ್ಲ, ಇದು ಬ್ರಿಕ್ಸ್ ದೇಶಗಳ ಸದಸ್ಯ ರಾಷ್ಟ್ರ. ಅಂದಹಾಗೆ ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾ ದೇಶಗಳು ಕೂಡಿ ಮಾಡಿಕೊಂಡಿರುವ ಒಂದು ಒಕ್ಕೂಟ. ಈ 5 ದೇಶಗಳ ಕೂಟದ ಸಭೆ ಅಂದ್ರೆ ಬ್ರಿಕ್ಸ್ ಸಮಾವೇಶ ಈ ವರ್ಷದಲ್ಲಿ ಚೈನಾದಲ್ಲಿ ನಡೆಯುತ್ತೆ. ಅದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿ ಅಂತ ಚೈನಾ ಬಯಸುತ್ತೆ. ಹೀಗಾಗಿನೇ ಮೊನ್ನೆ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಬೆಣ್ಣೆ ಹಚ್ಚೋದಿಕ್ಕೆ ಅಂತಲೇ ಭಾರತಕ್ಕೆ ಬಂದಿತ್ತು. ಅದೊಂದು ಕಡೆ ಇರಲಿ, ಈ ಬ್ರೆಜಿಲ್ ಇದೆಯಲ್ಲ, ಇದು ಬ್ರಿಕ್ಸ್ ದೇಶಗಳ ಪೈಕಿ ಒಂದ. ಆದರೂ ಕೂಡ ಭಾರತದಿಂದ ಇಲ್ಲಿಗೆ ನೇರವಾದ ಒಂದು ವಿಮಾನ ಸಂಪರ್ಕ ಇಲ್ಲ. ಅಮೆರಿಕ ಹಾಗೂ ಐರೋಪ್ಯ ದೇಶಗಳ ಜೊತೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ಎಲ್ಲ ಸಂಪನ್ಮೂಲಗಳಿದ್ದು ಕೂಡ ದಕ್ಷಿಣ ಅಮೆರಿಕಾದ ದೇಶಗಳು ಜಾಗತಿಕ ಶಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಭಾರತ ಹಾಗೂ ಏಷ್ಯಾದ ಜೊತೆಗೆ ಇವರ ವ್ಯಾಪಾರ ಸಂಬಂಧಗಳು ವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಭೌಗೋಳಿಕವಾಗಿ ಇವು ನಮ್ಮಿಂದ ದೂರ ಇವೆ ಅನ್ನೋದು ಒಂದಾದ್ರೆ, ಇನ್ನೊಂದು ಕಾರಣ ಈ ದೇಶಗಳು ಸಂಪರ್ಕ ಮಾಧ್ಯಮಗಳ ಕೊರತೆಯನ್ನ ಅನುಭವಿಸ್ತಾ ಇವೆ ಅನ್ನೋದು. ಹೀಗಾಗಿ ವಿಪುಲ ವ್ಯಾಪಾರ ಅವಕಾಶಗಳಿದ್ದು ಕೂಡ ಈ ದೇಶಗಳ ಜೊತೆಗೆ ನಾವು ಹೆಚ್ಚಿನ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಯುಕ್ರೇನ್ ನಿಂದ ನಮಗೆ ಸೂರ್ಯಕಾಂತಿ ಎಣ್ಣೆ ಸಿಗೋದಿಲ್ಲ ಅಂತಾದಾಗ ಸೂರ್ಯಕಾಂತಿ ಎಣ್ಣೆ ಉತ್ಪಾದನೆ ಮಾಡುವ ಮರ್ಕಸೋ ದೇಶಗಳ ಜೊತೆಗೆ ಭಾರತ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಭಾರತದಲ್ಲಿ ಕೃಷಿ ಉತ್ಪನ್ನಗಳ ಆಮದಿಗೆ ಒಂದಷ್ಟು ನಿರ್ಬಂಧಗಳಿವೆ. ಈಗ ಈ ದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೋಬೇಕು ಅಂದ್ರೆ ನಮ್ಮ ವ್ಯಾಪಾರಿ ಒಪ್ಪಂದಗಳಿಗೆ ತಿದ್ದುಪಡಿಯನ್ನು ನಾವು ತರಬೇಕಾಗುತ್ತೆ. ಹಾಗೆ ಸುಂಕಗಳಲ್ಲಿ ವಿನಾಯಿತಿಯನ್ನು ಘೋಷಿಸಬೇಕಾಗುತ್ತೆ. ಟ್ಯಾರಿಫ್ ಕೋಟಾ ನಿರ್ಬಂಧಗಳನ್ನು ಸಡಿಲಿಸಬೇಕಾಗುತ್ತೆ. ಅದಕ್ಕಾಗಿ ಮಾತುಕತೆಗಳು ಈಗಾಗಲೇ ಆರಂಭ ಆಗಿವೆ. ಇನ್ನು ಕೃಷಿ ಹಾಗೂ ಆಹಾರ ಉತ್ಪನ್ನಗಳಿವೆ ನೋಡಿ, ಇವುಗಳ ವ್ಯಾಪಾರ ಅಂದ್ರೆ ಅದು ಪೆಟ್ರೋಲು, ಡೀಸೆಲ್ಲು, ಕಬ್ಬಣ ಮತ್ತೊಂದನ್ನ ಖರೀದಿ ಮಾಡಿದ ಹಾಗಲ್ಲ. ಇಲ್ಲಿ ದೀರ್ಘಕಾಲದ ವ್ಯಾಪಾರಿ ಒಪ್ಪಂದಗಳನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಎರಡೂ ದೇಶಗಳು ಸಹಿ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಭಾರತ ಈಗ ಈ ದಕ್ಷಿಣ ಅಮೆರಿಕ ದೇಶಗಳ ಜೊತೆಗೆ ಸೂರ್ಯಕಾಂತಿ ಎಣ್ಣೆ ಆಮದಿನ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇದೆ. ಆಯ್ತು, ಅಲ್ಲಿಂದ ಸೂರ್ಯಕಾಂತಿ ಎಣ್ಣೆಯನ್ನು ತರಿಸ್ಕೊಂಡ್ರೆ ರೇಟ್ ಕಡಿಮೆ ಆಗುತ್ತಾ? ಗೊತ್ತಿಲ್ಲ. ಯಾಕೆಂದ್ರೆ ಯುಕ್ರೇನ್ ನಿಂದ ನಾವು ಸೂರ್ಯಕಾಂತಿ ಎಣ್ಣೆಯನ್ನು ತರಿಸ್ಕೊಂಡ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕಡಿಮೆ ಆಗುತ್ತೆ. ಆದರೆ ದಕ್ಷಿಣ ಅಮೆರಿಕಾದಿಂದ ಅಂದಾಗ ಸಹಜವಾಗಿ ಸಾಗಾಣಿಕೆ ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತವೆ. ಇನ್ನು ಸದ್ಯಕ್ಕೆ ದಕ್ಷಿಣ ಅಮೆರಿಕಾದ ಈ ದೇಶಗಳು ತಮ್ಮ ಸೂರ್ಯಕಾಂತಿ ಎಣ್ಣೆಯನ್ನ ಚೈನಾಗೆ ಮಾರಾಟ ಮಾಡ್ತಾ ಇವೆ. ಈಗಾಗಲೇ ಚೈನಾದ ಜೊತೆಗೆ ಮಾಡಿಕೊಂಡ ಒಪ್ಪಂದಗಳನ್ನು ಗಮನದಲ್ಲಿ ಇಟ್ಕೊಂಡೇ ಅವರು ನಮಗೆ ಕಚ್ಚಾ ಸೂರ್ಯಕಾಂತಿ ಎಣ್ಣೆಯನ್ನು ಮಾರಾಟ ಮಾಡಬೇಕು. ಹೀಗಾದಾಗ ಬೆಲೆಯಲ್ಲಿ ಕೂಡ ಒಂದಷ್ಟು ಕಾಂಪಿಟೇಷನ್ ಕಾಣೋದಕ್ಕೆ ಸಾಧ್ಯ ಆಗಬಹುದು. ಆದರೆ ಆಮದು ಸುಂಕವನ್ನು ಸರ್ಕಾರ ಕಡಿಮೆ ಮಾಡಿದರೆ ಒಂದಷ್ಟು ಬೆಲೆ ಕಡಿಮೆಯಾಗುವ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ. ಆದರೂ ಇಲ್ಲಿ ಹಿಂದಿನ ಬೆಲೆಗೆ ಸೂರ್ಯಕಾಂತಿ ಎಣ್ಣೆ ಮುಂದೆ ಕೂಡ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬೆಲೆ ಹೆಚ್ಚಾಗಬಹುದು, ಆದರೆ ಎಣ್ಣೆನೇ ಸಿಗೋದಿಲ್ಲ ಅನ್ನೋ ಥರದ ಪರಿಸ್ಥಿತಿ ಅಂತೂ ಇರೋದಿಲ್ಲ ಅಷ್ಟೇ. ಸ್ನೇಹಿತರೆ, ಸೂರ್ಯಕಾಂತಿಯನ್ನ ನಮ್ಮ ದಕ್ಷಿಣ ಭಾರತದ ರೈತರು ಬೆಳೀತಾರೆ. ನಮ್ಮ ಕಪ್ಪು ಹಾಗೂ ಕೆಂಪು ಮಣ್ಣಿನ ನೆಲದಲ್ಲಿ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ ಕೂಡ. ಆದರೆ ಆ ಬೆಳೆಗೆ ಸೂಕ್ತ ಬೆಲೆ ನಮ್ಮಲ್ಲಿ ಸಿಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ರೈತರು ಅದನ್ನ ಬೆಳೆಯೋದನ್ನ ಕಡಿಮೆ ಮಾಡಿದ್ದಾರೆ. ಏನಾಗುತ್ತೆ, ಗ್ರಾಹಕರಿಗೆ ಬೆಲೆ ಹೆಚ್ಚಾಗದ ಹಾಗೆ ನೋಡ್ಕೋಬೇಕು ಅಂತ ಸರ್ಕಾರಗಳು ಬಯಸುತ್ತವೆ. ಒಂದಷ್ಟು ಪದಾರ್ಥಗಳು ಹೊರ ದೇಶಗಳಲ್ಲಿ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಅವುಗಳನ್ನು ಆಮದು ಮಾಡಿಕೊಳ್ಳಲಾಗತ್ತೆ. ಅವುಗಳ ಮೇಲೆ ಆಮದು ಸುಂಕವನ್ನು ವಿಧಿಸಿದ್ರೂ ಕೂಡ ಅವು ಕಡಿಮೆ ಬೆಲೆಗೆ ಸಿಗುತ್ತವೆ ಅಂತಾದಾಗ ಅದೇ ಬೆಳೆಯನ್ನ ಇಲ್ಲಿ ಬೆಳೆಯುವ ರೈತರು ಅದರಿಂದ ನಷ್ಟಕ್ಕೀಡಾಗ್ತಾರೆ. ಒಂದೆರಡು ವರ್ಷಗಳ ನಂತರ ಅವರು ಆ ಬೆಳೆಯನ್ನ ಬೆಳೆಯೋದಕ್ಕೆ ಹೋಗೋದೇ ಇಲ್ಲ. ಅಲ್ಲಿಗೆ ಭಾರತದಲ್ಲಿ ಅದರ ಉತ್ಪಾದನೆಯೇ ಇಲ್ಲ ಅಂತಾದಾಗ ವಿದೇಶಿ ಮಾರುಕಟ್ಟೆಯ ಮೇಲೆ ನಮ್ಮ ಅವಲಂಬನೆ ಹೆಚ್ಚಾಗುತ್ತೆ. ಆಗ ಅವರು ಹೇಳುವ ಬೆಲೆಗೆ ನಾವು ಅದನ್ನು ಖರೀದಿ ಮಾಡಲೇಬೇಕಾದ ಅನಿವಾರ್ಯತೆಗೆ ಬೀಳ್ತೀವಿ.
ತಿಳಿತೀವಿ. ಇದು ಕೂಡ ಒಂಥರ ವ್ಯಾಪಾರ ಯುದ್ಧ. ಸೂರ್ಯಕಾಂತಿಯ ವಿಶ್ವದಲ್ಲಿ ಆಗಿರುವುದೇ. ಇವತ್ತು ಭಾರತ ಹೆಚ್ಚು ಪ್ರಮಾಣದಲ್ಲಿ ಪಾಮ್ ಆಯಿಲ್ ಬಳಕೆ ಮಾಡೋದಕ್ಕೆ ಕಾರಣ ಕೂಡ ಅದರ ಬೆಲೆ ಶೇಂಗಾ, ತೆಂಗು, ಸಾಸಿವೆ ಮುಂತಾದ ಎಣ್ಣೆಗಳಿಗಿಂತ ಕಡಿಮೆ ಅನ್ನೋದು. ಇನ್ನು ಬೆಲೆ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಬಿಡಿ ಪ್ಯಾರಾಫಿನ್ ಆಯಿಲ್ಗೆ ಫ್ಲೇವರ್ ಅನ್ನ ಬೆರೆಸಿ ಕಡಿಮೆ ಬೆಲೆಗೆ ಅಡುಗೆ ಎಣ್ಣೆ ಅಂತ ಮಾರಾಟ ಮಾಡೋ ನೀಚ ಸಂತತಿ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಅದು ಬೇರೆನೇ ಕಥೆ. ಈಗ ಅಡುಗೆ ಎಣ್ಣೆಗಾಗಿ ನಾವು ಬೇರೆ ಬೇರೆ ದೇಶಗಳ ಕಡೆಗೆ ನೋಡುವಂತಹ ಪರಿಸ್ಥಿತಿ ತಪ್ಪಬೇಕು ಅಂದ್ರೆ ಸರ್ಕಾರ ಸೂರ್ಯಕಾಂತಿ ಸೇರಿದ ಹಾಗೆ ಎಣ್ಣೆ ಬೀಜಗಳ ಬೆಳೆಯನ್ನ ಭಾರತದಲ್ಲಿ ಪ್ರೋತ್ಸಾಹಿಸುವ ಕೆಲಸವನ್ನ ವ್ಯಾಪಕವಾಗಿ ಮಾಡಬೇಕಾಗಿ ಬರುತ್ತೆ. ಹಾಗಾಗದೇ ಇದ್ರೆ ನಾವು ತಿನ್ನುವ ಎಣ್ಣೆಗೆ ಕೂಡ ಬೇರೆಯವರ ಮೇಲೆ ಆಧಾರ ಪಡಬೇಕಾಗಿ ಬರುತ್ತೆ. ಈ ಬಗ್ಗೆ ಸರ್ಕಾರ ಒಂದಷ್ಟು ಕ್ರಮ ಕೈಗೊಳ್ಳೋ ಕೆಲಸವನ್ನ ಮಾಡುತ್ತೆ ಅಂತ ಇನ್ನಾದರೂ ಆಶಿಸೋಣ. ಇದು ಗೆಳೆಯರೆ ಸೂರ್ಯಕಾಂತಿ ಎಣ್ಣೆಯ ಆಮದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.